ಬೆಳಿಗ್ಗೆ ಎಲ್ಲ ನಾನ್ ವೆಜ್ ಬೇಡ ಅಂತಿದ್ದು ನನ್ನ ಮಗ ಸಾಯಂಕಾಲದಷ್ಟೊತ್ತಿಗೆ ಕ್ರೇವಿಂಗ್ಸ್ ಆಗ್ತಾ ಇದೆ, ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗು ಅಂತ ಅಂದ. ಅವತ್ತು ಅಪ್ಪನ ಜೊತೆ ತಿರುಗ್ಲಿಕ್ಕೆ ಹೋದಾಗ ಅಂಬಾಸಡರ್ ಕಾರ್ನಲ್ಲಿ ಬಾರ್ಬಿಕ್ಯೂ ನೋಡ್ಕೊಂಡು ಬಂದಿದ್ದಂತೆ. ಅಲ್ಲಿಗೆ ಹೋಗೋಣ ಅಮ್ಮ ಅಂತ ಫೋರ್ಸ್ ಮಾಡ್ದ. ಸರಿ ಹೋಗೋಣ ಅಂತ ಹೊರಟ್ರೆ ಒಂದು ಜರ್ಕಿನೂ ಹಾಕ್ಕೊಂಡಿಲ್ಲ, ಏನೂ ಇಲ್ಲ. ನಾನು ಹಾಕ್ಕೊಂಡು ಜರ್ಕಿನನ್ನು ಸ್ವಲ್ಪ ದೂರ ಹೋದ್ಮೇಲೆ ಬಿಚ್ಚಿಬಿಟ್ಟು ಅವನಿಗೆ ಹಾಕಿದ್ದಾಯಿತು. ಇನ್ನು ನಾವು ಹೋಗಿದ್ದು ರಸ್ತೆ ಬದಿಯಲ್ಲಿ ಒಂದು BBQ, ಅದು ಅಂಬಾಸಡರ್ ಕಾರ್ನಲ್ಲಿ ಹಿಂದ್ಗಡೆ ಸೂಪರ್ ಆಗಿ ಸೆಟಪ್ಪನ್ನು ಮಾಡ್ಕೊಂಡಿದ್ರು. ನನಗೆ ಮಿಸ್ಸಿಂಗ್ ಅಂತ ಅನಿಸಿದ್ದು ಮ್ಯೂಸಿಕ್ ಮಾತ್ರ. ಹೌದು, ಹೂಪರ್ನ ಮ್ಯೂಸಿಕ್ಕು ಅಥವಾ ಒಳ್ಳೆ ಪಾಪ್ ಸಾಂಗ್ ಯಾವ್ದಾದ್ರು ಕೇಳ್ತಾ ಇಲ್ಲಿ ಬಾರ್ಬಿಕ್ಯೂ ತಿಂದರೆ ತುಂಬಾ ಒಳ್ಳೆ ಅನುಭವ ಅನ್ನಿಸ್ತಾ ಇತ್ತು. ಕೊನೆಗೆ ಮೊಬೈಲಲ್ಲೇ ಹಾಡು ಹಾಕ್ಕೊಂಡು ನಾನು ನನ್ನ ಮಗ ಇಲ್ಲಿ BBQನ ಎಂಜಾಯ್ ಮಾಡಿದ್ವಿ. ನಾನು ಚಿಕನ್ ಟಿಕ್ಕಾ ಆರ್ಡ್ರ್ ಮಾಡಿದ್ರೆ ಅವನು ಇಲ್ಲಿ ಲಾಲಿಪಾಪನ್ನು ತರಿಸ್ಕೊಂಡಿದ್ದ. ತುಂಬ ಕಡಿಮೆ ರೇಟು ಅಂತ ಅನ್ನಿಸ್ತು. ಅಂದರೆ $120 ಪರ್ ಪ್ಲೇಟ್ ಇತ್ತು. ನನ್ನ ಪ್ಲೇಟ್ನಲ್ಲಿ 8 ಬೋನ್ಲೆಸ್ ಪೀಸ್ಗಳಿದ್ವು. ಇನ್ನು ನಮ್ಮ ಅಭಿ ಪ್ಲೇಟ್ನಲ್ಲಿ 4 ಲಾಲಿಪಾಪ್ಸ್ ಇತ್ತು. ನಾನು ಪೆರಿ ಮಸಾಲ ಜೊತೆ ಟ್ರೈ ಮಾಡಿದೆ. ಅವನು ಸ್ವಲ್ಪ ಲೆಸ್ ಸ್ಪೈಸಿ ಟೇಸ್ಟ್ ಮಾಡ್ತಾ ಇದ್ದ. ಕೊನೆಗೆ ನನ್ನ ಪ್ಲೇಟನ್ನು ಅವನೇ ತೊಗೊಂಡ. ಅಷ್ಟು ಚಿಕನ್ ಅಂದರೆ ಇಷ್ಟ ನನಗೆ. ಈಗೀಗ ಚಿಕನ್ ತಿಂದರೆ ಆಗೋದಿಲ್ಲ. 1 ಪೀಸ್ 2 ಪೀಸ್ ತಿಂದರೂ ಹೊಟ್ಟೆ ನೋವು ಬರೋಕ್ಕೆ ಶುರುವಾಗುತ್ತೆ. ಇನ್ನು ನೀವು ನಮ್ಮ ಅಭಿ ಥರ ನಾನ್ ವೆಜ್ ಪ್ರಿಯರಾದರೆ ಈ ಥರ BBQs ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಇದೆ. ನಾನು ವಿಸಿಟ್ ಮಾಡಿದ್ದು ಬೆಂಗಳೂರಿನ ಸಂಭ್ರಮ್ ಕಾಲೇಜ್ ಹತ್ರ ಇರುವಂಥದ್ದು, ನಮ್ಮ ಲೊಕ್ಯಾಲಿಟಿಗೆ ಹತ್ತಿರ ಇರುವಂತಹ ಜಾಗ. ನಿಮಗೆ ಲೊಕೇಶನ್ ಬೇಕು ಅಂದರೆ ಅದನ್ನು ಕೂಡ ಪಿನ್ ಮಾಡಿರ್ತೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಸಾಯಂಕಾಲದ ಹೊತ್ತು ಸುತ್ಕೊಂಡು ಹೋಗಿ ತಿನ್ಕೊಂಡ್ಬಂದಿದ್ದು. ಸೀ ಫುಡ್ಸ್ ಇದೆ, ಫಿಶ್ ಇದೆ, ಪ್ರಾನ್ಸ್ ಇದೆ, ಎಲ್ಲ ಇದೆ. ಸೊ ವಿಸಿಟ್ ಒನ್ಸ್, ಯು ವಿಲ್ ಎಂಜಾಯ್ ಇಟ್.